ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗು. ಸೊ ನಾನು ಏನು ವ್ಲಾಗ್ ಮಾಡೋಣ ಅಂತ ಥಿಂಕ್ ಮಾಡುವಾಗ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನನ್ನ ಫ್ರೆಂಡ್ ಕೂಡ ಬಂದಿದ್ದಾಳೆ, ಅದಕ್ಕೆ ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ, ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ, ಬನ್ನಿ 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 ನೋಡಿ. ಹಾಯ್ ಹಾಯ್, ನೋಡಿ ಏನು ಮಾಡ್ತಾವಳು ನೋಡಿ. ನಾನು ನನ್ನ ಫ್ರೆಂಡ್ಗೆ ಹೆಲ್ಪ್ ಮಾಡ್ತಿದ್ದೀನಿ ಗಾಯ್ಸ್. ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ, ಕ್ಯಾರೆಟ್ ತುರಿಯೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದು. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ತುರಿತಾವಳೆ ನನ್ನ ಫ್ರೆಂಡು. ಕರ್ಕೊಬಂದ್ಬಿಟ್ಟು ಹಿಂಗೆ ಕೆಲಸ ಮಾಡಿಸೋದು. ಅವಳು ಮನೇಲಿ ಕೆಲಸ ಮಾಡಲ್ಲ, ಬಟ್ ಇಲ್ಲಿ ವೀಡಿಯೋಕ್ಕೋಸ್ಕರ ಮಾಡ್ತಾಳೆ. ನೋಡಿ, ಫಸ್ಟು ಬಾಣಲಿ ಇಟ್ಕೋಬೇಕು, ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಒಂದು ಸೈಡಲ್ಲಿ ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು, ಅದು ಚೆನ್ನಾಗಿ ಕುದಿಯೋಕೆ. ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು. ನೆಕ್ಸ್ಟ್ ಬಿಸಿ ಆದಮೇಲೆ ಒಂದು 3 ಸ್ಪೂನು ತುಪ್ಪ ಹಾಕ್ಕೋಬೇಕು. ನಿಮಗೆ ತುಪ್ಪ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ತುಪ್ಪ ಹಾಕ್ಕೊಳ್ಳಿ. ಬೇರೆ ಕಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು. ಹಿಂಗೆ ಹಾರಿಸ್ಬೇಕು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಗೋಡಂಬಿ ದ್ರಾಕ್ಷಿ ಹುರ್ಕೊಂಡ್ವಲ್ಲ, ಅದೇ ತುಪ್ಪಕ್ಕೆ ಕ್ಯಾರೆಟ್ನ ಹಾಕೋಬೇಕು. ನೆಕ್ಸ್ಟು ಕ್ಯಾರೆಟ್ನ ಚೆಂದ ಹುರ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ತುಪ್ಪದಲ್ಲಿ. ಮತ್ತೆ ಗೈಸ್, ಇನ್ನೊಂದು ನಾನು ಒಂದು ಹೇಳ್ತೀನಿ ನಿಮಗೆ. ಚಿಕ್ಕದ್ರಲ್ಲಿ ಒಂದ್ಸರಿ ಪೂರಿ ಮಾಡಕ್ಕೆ ಹೋಗಿ ಅವಳು ಇಲ್ಲೆಲ್ಲ ಸುಟ್ಕೊಂಡು ಬಂದಿದ್ಲು ಗೈಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ, ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು, ಅದು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು. ನೋಡಿ, ಆಗುತ್ತೆ, ಆಫ್ ಮಾಡ್ಕೋಬೇಕು. ಸ್ವಲ್ಪ ಆಗಿ ಇಟ್ಟಾಕ್ಬೇಕಲ್ಲ. ನೋಡಿ, ಈಗ ಹಸಿ ಸ್ಮೆಲ್ ಹೋಗುತ್ತೆ. ನೆಕ್ಸ್ಟು ಕಾಯಿಸಿರೋ ಹಾಲನ್ನ ಅದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಹಾಲು ಜಾಸ್ತಿ ಹಾಕ್ಕೋಬೇಕು, ಯಾಕಂದರೆ ಕ್ಯಾರೆಟ್ ಎಲ್ಲ ಬೇಯಬೇಕಲ್ಲ, ಅದಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೇಕು. ಹಾಲು ಜಾಸ್ತಿ ಹಾಕ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿ ಬೇಯಲ್ಲ. ನೆಕ್ಸ್ಟ್ ನೋಡಿ, ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕಬೇಕು. ಇವಳು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾಳೆ. ಹಾಂ, ಇಷ್ಟು ಸಕ್ಕತ್ತಾಗಿ, ಇಷ್ಟು ಸೊಗಸಾಗಿ ಬಂದಿದೆ. ಹೌದು, ಗರಿಗರಿಯಾಗಿ ಬಂದಿದೆ. ಇದು ಆಕ್ಚುಲಿ ಚೆನ್ನಾಗಿರೋ. ನೆಕ್ಸ್ಟ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾವು ಹಾಕೋಣ. ಬಿಸಿ ಬಿಸಿ ಮಳೆ ಕ್ಯಾರೆಟ್ ನೋಡು ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕೊಡ್ತೀನಿ ಅವಳಿಗೆ ಟೇಸ್ಟ್ ನೋಡೋಕ್ಕೆ. ಸುಡ್ತಿದೆ ಗೈಸ್. ನೋಡಿ, ಚೆನ್ನಾಗಿದೆ ಅಂತೆ. ಯಮ್ಮಿ ಗೈಸ್, ನೋಡಿ ಟೇಸ್ಟ್ ಮಾಡಿ. ನಂದು ಫಸ್ಟ್ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.